ವೆಲ್ಕಮ್ ಬ್ಯಾಕ್. ಆಪ್ಟಿಟ್ಯೂಡ್ ಕ್ವಶನ್ಸ್ ಆನ್ ಡಿವಿಸಿಬಿಲಿಟಿ ರೂಲ್ಸ್. ಎಲ್ಲ ಡಿವಿಸಿಬಿಲಿಟಿ ರೂಲ್ಸನ್ನು ತಕ್ಕೊಂಡು ಆಪ್ಟಿಟ್ಯೂಡ್ ಕ್ವಶನ್ಸನ್ನು SSC CGL ಟೈರ್ 1 ಕ್ವಶನ್ ಪೇಪರ್ ಎಲ್ಲಿಂದ ಅಂದರೆ 2018ಇಂದ 2024ವರೆಗೂ ಕೇಳಿರುವಂಥ ಕ್ವಶನ್ಸ್ಗಳಿದ್ದಾವೆ. ಇವುಗಳನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ವ್ಯಾಲ್ಯೂ ಆಫ್ ಕೆ ಸೊ ದ್ಯಾಟ್ ದ ನಂಬರ್ 217924K ಈಸ್ ಡಿವಿಸಿಬಲ್ ಬೈ 6. ಹಾಗಾದರೆ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಹೇಗೆ? ಅದು ಯಾವುದರಿಂದ ಡಿವಿಸಿಬಲ್ ಆಗಬೇಕು? 6ಇಂದ. ಈಗ 6ಇಂದ ಡಿವಿಸಿಬಲ್ ಆಗಬೇಕು ಅಂದರೆ ನಮ್ಮ ಕಂಡೀಷನ್ ಏನಿರಬೇಕು? ಅದು 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು. ಹಾಗಾದರೆ ಈಗ 2ಇಂದ ಡಿವೈಡ್ ಆಗೋಕ್ಕೆ ನಮಗೆ ಕೆ ವ್ಯಾಲ್ಯೂ ಏನು ಬರಬೇಕು? ಈವನ್ ನಂಬರ್ ಬರಬೇಕು. ಅದು ಗೊತ್ತಿದೆ. ಇವಾಗ ಇದರಲ್ಲಿ ಈವನ್ ನಂಬರ್ಸ್ 2, 6, 4 ಎಲ್ಲನೂ ಈವನ್ ನಂಬರ್ಸೇ ಇದ್ದಾವೆ. ಹಾಗಿದ್ರೆ 3ಇಂದ ಟೆಸ್ಟ್ ಮಾಡಬೇಕು. 3ಇಂದ ಏನು? ಎಲ್ಲ ಡಿಜಿಟ್ಸ್ಗಳನ್ನು ಕೂಡಬೇಕು. 2 + 1 + 7 + 9 + 2 + 4 + K 25 + K. ಇವಾಗ ಏನು ಮಾಡೋಣ? 25 + K ಆಯಿತಾ? ಇದು ಆದಮೇಲೆ ಈಗ 3 ಟೇಬಲ್ಸಲ್ಲಿ 25ಗೆ ಹತ್ತಿರ ಇರೋದು ಯಾವುದು? 27. 25ಗಿಂತ ದೊಡ್ಡದು ಅಂದರೆ 27 ಸಿಗುತ್ತೆ. ಆವಾಗ ನೋಡಿ K = ಕಂಡುಹಿಡಿಬೋದು. 27 - 25 = 2. ಹಾಗಾದರೆ ನಮ್ಮ ಆನ್ಸರ್ ಯಾವುದು? 2 ಆಗಿರುತ್ತೆ. ನೋಡಿ, ತುಂಬ ಈಸಿ, ಏನಿಲ್ಲ. ನಮಗೆ 2 ಇದರಿಂದ 2 ಅಂದರೆ ಬರಬೇಕು ಅಂದಮೇಲೆ ಇವೆಲ್ಲ ಈವನ್ ನಂಬರ್ಸೇ ಇದೆ. ಆದಮೇಲೆ ಇದರಲ್ಲಿ ಯಾವುದೋ ಒಂದು ನಂಬರ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಆಮೇಲೆ 3ಇಂದ ಡಿವಿಸಿಬಿಲಿಟಿ ಟೆಸ್ಟ್ ಮಾಡ್ತೀವಿ. ಎಲ್ಲನೂ ಕೂಡ್ಕೊಳ್ತೀವಿ. 25 Kನೇ ಕಂಡುಹಿಡಿಬೇಕು ಪ್ಲಸ್ K. ಈಗ 25 3 ಟೇಬಲಲ್ಲಿ 25ಗಿಂತ ದೊಡ್ಡದು ಯಾವುದಿದೆ? = ಅದನ್ನು ಹಾಕಿ ಬರ್ಕೋಬೇಕು. ಕಳೆದ್ಬಿಟ್ಟೆ ಯಾವ ನಂಬರ್ ಬರುತ್ತೋ ಅದೇ ನಂಬರ್. ಈಗ ನೋಡಿ, ದಿ HCF ಆಫ್ 2 ನಂಬರ್ಸ್ ಈಸ್ 12. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನೆವರ್ ಬಿ ದೇರ್ LCM ಅಂತ ಕೇಳ್ತಿದ್ದಾರೆ. ಇದ್ರ ಕೆಳಗಡೆ ಇರುವಂಥ ನಂಬರ್ಗಳು ಯಾವುದು ಅದರದ್ದು LCM ಆಗಲ್ಲ. 2 ನಂಬರ್ದಿಂದ HCF ಕೊಟ್ಟಿದ್ದಾರೆ, LCM ಯಾವುದಾಗಲ್ಲ ಅಂತ ಕೇಳ್ತಿದ್ದಾರೆ. ಒಂದೊಂದು ನಂಬರ್ನು ತೊಗೊಂಡು ಡಿವೈಡ್ ಮಾಡಿಬಿಡೋಣ. 72 / 12 ಎಷ್ಟು ಬರುತ್ತೆ? 12. 12 ಆರ್ಲಿ 72. ಇದು ಡಿವಿಸಿಬಲ್ ಆಯಿತು. ಇನ್ನು ನೆಕ್ಸ್ಟ್ 60 ಡಿವೈಡೆಡ್ ಬೈ 12. 12 × 5 = 60. ಇದು ಡಿವೈಡ್ ಆಯಿತು. ಇನ್ನು 90 ತೊಗೊಂಡ್ರೆ ನಾವು 90 ಡಿವೈಡ್ ಆಗುತ್ತಾ? ಆಗಲ್ಲ. 12 7 84, ಮುಂದೆ 6 ಉಳೀತು. 12 5 ನೋಡಿ, ಇದು ಫ್ರ್ಯಾಕ್ಷನಲ್, ಇದು ಏನೋ ಡೆಸಿಮಲಲ್ಲಿ ಬಂತು. ಇದು ಡಿವೈಡ್ ಆಗಲ್ಲ. ಕೊನೆಯದು ಒಂದು ಚೆಕ್ ಮಾಡಿಬಿಡಿ ಹಾಗೆ. 12 7 84 ಇದು ಆಯಿತು. ಇದು ಡಿವಿಸಿಬಲ್ ಆಗಲಿಲ್ಲ, ಹಾಗಾಗಿ ಆಪ್ಷನ್ ಸಿ ಆಗಿರುತ್ತೆ. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ 2, 3, A, 6, 8, B ವಿಚ್ ಈಸ್ ಡಿವಿಸಿಬಲ್ ಬೈ 3 ಬಟ್ ನಾಟ್ ಡಿವಿಸಿಬಲ್ ಬೈ 9 ಅಂತ ಹೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ಏನು, ಈ ನಂಬರ್ಸ್ನೇ ತೊಗೊಂಡು, ಆಪ್ಷನ್ಸ್ಗಳನ್ನೇ ತೊಗೊಂಡು ಆನ್ಸರನ್ನು ಕಂಡುಹಿಡಿಯೋಣ. ಅದಕ್ಕೆ ನಾನು ಫಸ್ಟೇ ಎಲ್ಲ ಕೂಡಿಸಿ ಬರೆದಿಟ್ಕೊಂಡಿದ್ದೀನಿ. ಒಂದನೇದು ಎ ಆಪ್ಷನ್ಗಳನ್ನು ಕೂಡಿದಾಗ 36 ಆಯಿತು. ಅದು 3ಇಂದನೂ ಡಿವಿಸಿಬಲ್ ಆಗುತ್ತೆ, 9ಇಂದನೂ ಡಿವಿಸಿಬಲ್ ಆಗುತ್ತೆ. ಕೇಳ್ತಾ ಇರೋದೇನು? ನಾಟ್ ಡಿವಿಸಿಬಲ್ ಬೈ 9. ಹಾಗಾಗಿ ಇದು ಹೋಯ್ತು. ಇನ್ನು ಇಲ್ಲಿ ತಗೊಳ್ಳಿ, ಸೆಕೆಂಡ್ ಆಪ್ಷನ್ ಬಿ ಏನಾಗುತ್ತೆ? 33 ಆಯಿತು. 3ಇಂದ ಡಿವಿಸಿಬಲ್ ಆಗುತ್ತೆ, 9ಇಂದ ಆಗಲ್ಲ. ಇದು ಒಂದು ರೈಟ್ ಇದೆ, ಇರಲಿ. ಆಮೇಲೆ ಮೂರನೇದ್ದು ನೋಡಿದ್ರೆ 36. ಇದು ಕೂಡ ಏನೋ 3ಇಂದನೂ ಆಗುತ್ತೆ, 9ಇಂದನೂ ಆಗುತ್ತೆ. ಹಾಗಾದ್ರೆ ಈ ಆಪ್ಷನ್ನು ಬೇಡ ನಮಗೆ. ಇನ್ನು ಕೊನೆಯದು 33 ಆಯಿತು. 3ಇಂದ ಆಗುತ್ತೆ, 9ಇಂದ ಆಗಲ್ಲ. ಕೇಳಿರೋದು ಏನವರು? ಇವೆರಡರಲ್ಲಿ ಈಗ ನಮಗೆ 2 ಪಾಸಿಬಲ್ ಆನ್ಸರ್ಸ್ ಬಂತು. ಇದರಲ್ಲಿ ಏನು ಕಂಡುಹಿಡೀರಿ ಅಂತ ಹೇಳ್ತಿದ್ದಾರೆ? ಫೈಂಡ್ ದ ಗ್ರೇಟೆಸ್ಟ್ ನಂಬರ್. ಹಂಗಾರೆ ಇವೆರಡು ಬಿ ಮತ್ತು ಡಿ ಯಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದಿದೆ? 23 96 85. ಇಲ್ಲಿ 23 76 87. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ ಇದಕ್ಕೆ. ಇನ್ನು ನೆಕ್ಸ್ಟ್ ನೋಡಿ, ವಾಟ್ ಶುಡ್ ರೀಪ್ಲೇಸ್ ಸ್ಟಾರ್ ಇನ್ ದ ನಂಬರ್ 9 4 2 3 5 7 ಸೊ ದ್ಯಾಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 11 ಅಂತ ಕೇಳ್ತಿದ್ದಾರೆ. ನಮಗೆ 11 ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ. ಏನು? 9 4 2 3 5 7 ಮೇಲಿ ನಾವು ಆಡು ಅಂದರೆ ಪ್ಲೇಸ್ 1 2 3 4 5 6 7 ಅಂತ ಕೊಟ್ಕೊಂಡ್ರೆ ಆಡ್ ನಂಬರ್ನ ಈಗ ಮಾಡ್ಕೊಳ್ಳಿ. ಇವು ಈವನ್ಸ್. ಈಗ ಆಡ್ ಸಮ್ ಎಷ್ಟಾಗುತ್ತೆ ನಮಗೆ? 9 ಪ್ಲಸ್ ಇಲ್ಲಿ ಸ್ಟಾರ್ ಇದೆ ಬಿಡಿ, ಅದನ್ನು ಬಿಟ್ಟು ಇಲ್ಲಿ ತೊಗೊಂಡ್ರೆ 3 + 7 ಎಷ್ಟು ಸಿಕ್ತು?
7 3 10 19 ಸಿಕ್ತು. ಇನ್ನು ಈವನ್ ಪ್ಲೇಸ್ದು ಸಮ್ಮು ಎಷ್ಟಾಗುತ್ತೆ? 4 + 2 + 5 ಎಷ್ಟು ಸಿಕ್ತು? 9 10 11 ಸಿಕ್ತು. ಇವಾಗ ಇವುಗಳ ಡಿಫ್ರೆನ್ಸ್ ಏನು ಬರಬೇಕು ನಮಗೆ? 0 ಇಲ್ಲ 11 ಬರಬೇಕು. 0 ಆರ್ 11. ಈಗ ಡಿಫ್ರೆನ್ಸು 19 - 11 8 ಬಂತು. ಹಾಗಾದರೆ ಈ 8ಗೆ ಎಷ್ಟನ್ನು ಕೂಡಿದ್ರೆ 11 ಆಗುತ್ತೆ? +3 ಮಾಡಿದ್ರೆ ನಮ್ದು ಏನಾಗುತ್ತೆ? 11 ಆಗುತ್ತೆ. ಹಾಗಾದರೆ ಏನನ್ನು ನಾವು ಸ್ಟಾರ್ ಪ್ಲೇಸಲ್ಲಿ ಏನನ್ನು ತೊಗೋಬೇಕು? 3ಯನ್ನು ತೊಗೋಬೇಕು. ಇದೆ. ನೆಕ್ಸ್ಟ್ ನೋಡಿ, ಇಫ್ ದ ನಂಬರ್ ಆಫ್ 8 digits is 7 8 9 x 5 3 1 y, the number is divisible by 72, then the value of 5x - 3y will be 5x - 3y ಇದನ್ನು ಕಂಡುಹಿಡಿಬೇಕು. ಆದರೆ ಡಿವಿಸಿಬಲ್ ಬೈ 72 ಹೇಳ್ತಿದ್ದಾರೆ. 72 ಡಿವಿಸಿಬಿಲಿಟಿ ರೂಲೇ ಗೊತ್ತಿಲ್ಲ ನಮಗೆ. ಮತ್ತು ಹೇಗೆ ಕಂಡುಹಿಡಿಯೋದು ಅಂತಂದರೆ, ಈ 72ನ ಏನಂತ ಮಾಡ್ಕೋಬೇಕು? 7 8 9 x 5 3 1 y ಡಿವಿಸಿಬಲ್ ಬೈ 72. ಇದನ್ನು 8 9s 8 9 ಈ 8ರ ಡಿವಿಸಿಬಿಲಿಟಿ ರೂಟು ಆಮೇಲೆ 9ರ ಡಿವಿಸಿಬಿಲಿಟಿ ರೂಲನ್ನು ನೋಡಿ ಚೆಕ್ ಮಾಡಬೇಕು. ಈಗ ಡಿವಿಸಿಬಲ್ ಬೈ 8 ನೋಡೋಣ. ಲಾಸ್ಟ್ 3 ಡಿಜಿಟ್ಸನ್ನು 3 1 y ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಮಾಡೋಣ. 8 3 24 ಎಷ್ಟು ಉಳಿತು? 7 ಉಳಿತು. y ಕೆಳಗೆ ಇಳಿಸ್ಕೊಳ್ಳಿ. ಈಗ 8 ಟೇಬಲಲ್ಲಿ 7ನಿಂದ ಸ್ಟಾರ್ಟ್ ಆಗೋ ಮಲ್ಟಿಪಲ್ ಯಾವುದಿದೆ? 8 9 72. ಹಾಗಾದರೆ y ಅಂದರೆ ಎಷ್ಟು ಸಿಗುತ್ತೆ ನಮಗೆ? 2 ಸಿಗುತ್ತೆ. ಏನು ಸಿಗುತ್ತೆ? 2 ಸಿಗುತ್ತೆ. ಈಗ ಡಿವಿಸಿಬಿಲಿಟಿ ಬೈ ಯಾವುದರಿಂದ? 9ನಿಂದ ಚೆಕ್ ಮಾಡೋಣ. ನಮ್ಗೆ y ಸಿಕ್ತೀಗಿಲ್ಲಿ. ಈಗ ಡಿವಿಸಿಬಿಲಿಟಿ ಬೈ 9 ಏನು ನಮ್ಮದು? ಎಲ್ಲ ಡಿಜಿಟ್ಸನ್ನು ಕೂಡಿಸ್ಬೇಕು. 7 + 8 + 9 + x + 5 + 3 + 1 + y ಎಷ್ಟಾಗುತ್ತೆ? y ಅಂದರೆ ಸಿಕ್ಕಿದೆ. ಆ y ಬದಲು 2 ಹಾಕೊಂಬಿಡಿ. ಹಾಕೊಂಡು ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? 35 + x = ಡಿವಿಸಿಬಲ್ ಬೈ 9 ಅಂದಾಗ 9 ಮಲ್ಟಿಪಲ್ಸ್ 21 9 2 18 9 3 27 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ 35ಗೆ ಹತ್ತಿರ ಇರೋ ನಂಬರ್ ಯಾವುದಿದೆ? 36 ಇದೆ. ಹಾಗಾದರೆ 35ಗೆ ಎಷ್ಟು ಕೂಡಿದ್ರೆ 36 ಆಗುತ್ತೆ? 30 + 1 = 36. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು ಸಿಕ್ತು? 1 ಸಿಕ್ತು. ಇವಾಗ ನಮಗೆ 5x - 3y ಬೆಲೆನ ಈಸಿಯಾಗಿ ಕಂಡುಹಿಡಿಬೋದು. 5x ಅಂದರೆ 1 - 3y ಅಂದರೆ 2. 5 - 3 2 6 - 1. ಎಷ್ಟನೇ ಆಪ್ಷನ್? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.